ಅತಿಥಿಗಳೇ, ಪೂಜ್ಯ ಗುರುಗಳೇ, ಗುರು ಮಾತೆಯರೇ, ಆವರಣ ಸೇವಿಸಿದೆ. ಅನೇಕರಿಗೆ ಹತೋಟಿಗಳಾಗಿರುವುದು ನಮ್ಮ ದೇಶ ಸ್ವಾತಂತ್ರ್ಯಗೊಂಡಿತು. ದೇಶವನ್ನ ಹೇಗೆ ಮುನ್ನಡೆಸಬೇಕೆಂಬ ಕಲ್ಪನೆಯಿಲ್ಲ. ಅದು ಬ್ರಿಟಿಷರ ಅರಿವಿನಂತಾಗಿತ್ತು. ಆಗ ನಮ್ಮ ರಾಷ್ಟ್ರೀಯ ನಾಯಕರು ಸಂವಿಧಾನ ರಚನೆ ಮಾಡಿದರು. ಸಂವಿಧಾನ ರಚನೆ ಮಾಡಲು ಬಹಳಷ್ಟು ಅನ್ನ ತಿಂದು 15 ದಿನ ಬೇಕಾಗಿತ್ತು. ಅಂದರೆ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿತು. ಸಂವಿಧಾನ ಪಿತಾಮಹರಿಗೆ ಕಳಿಸಿಕೊಳ್ಳುವ ಡಾಕ್ಟರ್ ಅಂಬೇಡ್ಕರ್ ಅವರು ಕಾನೂನು ಸಮಿತಿಯ ಅಧ್ಯಕ್ಷರಾಗಿದ್ದರು. ಹಾಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಈ ದಿನದಂದು ನಮ್ಮ ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸಿಕೊಂಡಿತು. ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ನಮ್ಮ ಭಾರತ. ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರುವ ದೇಶ ನಮ್ಮ ಭಾರತ ಎಂಬುದು